ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಶುರುವಾಗ್ತಾ ಇದೆ. ಇವತ್ತೇ ಮ್ಯಾಚ್ RCB KKR ಇದೆ ಗುರು. RCB ಸ್ಟ್ರಾಂಗ್ ಇದೆಯಾ, KKR ಸ್ಟ್ರಾಂಗ್ ಇದೆಯಾ? ಖಂಡಿತವಾಗ್ಲೂ ಒಂದಂತೂ ಅರ್ಥ ಆಗುತ್ತೆ. ಕಲ್ಕತ್ತಾ ಪಿಚ್ ಅಲ್ಲಿ ಮಳೆ ಬೇರೆ ಬರ್ತಾ ಇದೆ. ಈ ಮಳೆ ಬಂದಿರೋ ಕಾರಣ ಪಿಚ್ ಯಾವ ರೀತಿಯೆಲ್ಲ ವರ್ಕೌಟ್ ಆಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಪಿಚ್ ಬಗ್ಗೆ ಮತ್ತು ಅಲ್ಲಿನ ಪ್ಲೇಯರ್ಸಿನ ಬಗ್ಗೆ, RCB ಪ್ಲೇಯಿಂಗ್ 11 ಯಾರು ಆಡ್ತಾರೆ, KKR ಪ್ಲೇಯಿಂಗ್ 11 ಯಾರು ಆಡ್ತಾರೆ, KKR ಸ್ಟ್ರಾಂಗ್ ಇದೆಯಾ, RCB ಸ್ಟ್ರಾಂಗ್ ಇದೆಯಾ, ಹೇಗಿದೆ ವಾತಾವರಣ, ಈ ಮ್ಯಾಚ್ ರಿವ್ಯೂ ಎಲ್ಲ ಮಾಡೋಣ. ಖಂಡಿತವಾಗ್ಲೂ ಪ್ಲೇಯಿಂಗ್ 11 ಯಾರೆಲ್ಲ ಆಡ್ತಾರ ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಮೊದಲನೇದಾಗಿ RCB ನ ಕಂಪೇರ್ ಮಾಡ್ಕೊಂಡ್ರೆ KKR ಸ್ಪಿನ್ ಬೌಲಿಂಗ್ ತುಂಬಾ ಚೆನ್ನಾಗಿದೆ ಗುರು. ಬ್ಯಾಟಿಂಗು ಬೌಲಿಂಗ್ ಅಂತ ತಗೊಂಡಾಗ RCB ಲೈನಪ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ KKR ಅಂತ ಕಂಪೇರ್ ಟು RCB ಮಾಡಿದಾಗ ಅದರಲ್ಲಿ ಟಾಪ್ 3 ಸ್ಪಿನ್ನರ್ ಇದ್ದಾರೆ. ಒಂದ್ ವೇಳೆ ಮಳೆ ಬಂದಿರೋ ಕಾರಣ ಅದು ಏನಾದ್ರೂ ಸ್ಪಿನ್ನಿಂಗ್ ಏನಾದ್ರೂ ಆ ಬೌಲಿಂಗ್ ಏನಾದ್ರೂ ಒಳ್ಳೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಏನಾದ್ರೂ ಬಿತ್ತು ಬೌಲಿಂಗ್ ಸ್ಪಿನ್ ಬೌಲಿಂಗ್ ಅಂದ್ರೆ RCB ಬ್ಯಾಟಿಂಗ್ ಲೈನ್ ಅಪ್ ಏನಿದೆ ಅದಕ್ಕೆ ಕೊಲೆಪ್ಸ್ ಆಗೋದು ಗ್ಯಾರಂಟಿ. ಏನಕ್ಕಂದ್ರೆ ಇಲ್ಲಿ ಏನಕ್ಕೆ ಆ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ಅಂದ್ರೆ, ನಮ್ಮ RCB ಅಲ್ಲಿ ಪ್ರೆಸೆಂಟ್ ಇರೋ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಸ್ಪಿನ್ನಿಂಗ್ ಆಡೋ ಒಂದು ಆಟಗಾರರು, ಸ್ಪಿನ್ ಆಡೋ ಬ್ಯಾಟ್ಸ್ಮನ್ ತುಂಬಾ ಕಡಿಮೆ ಇದ್ದಾರೆ. ಎಕ್ಸ್ಪೆಷಲಿ ನಾವು ಕಂಪೇರ್ ಮಾಡಿದ್ರೆ KKR ಟೀಮ್ ಬೌಲಿಂಗ್ ಗೆ ಕೊಹ್ಲಿ ಮತ್ತು ರಜತ್ ಪಡಿದಾರ್ ಮಾತ್ರನೇ ಸ್ಪಿನ್ ಆಡೋ ಬ್ಯಾಟ್ಸ್ಮನ್ಗಳು. ಇನ್ನು ಲಿವಿಂಗ್ಸ್ಟೋನ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ಆಮೇಲೆ ರೋಮಿಯೋ ಶತ್ರುಫೋರ್ಡ್ ಆಗಿರ್ಬೋದು, ಟೀಮ್ ಡೆವಿಡ್ ಆಗಿರ್ಬೋದು, ಇವರೆಲ್ಲ ಏನಿದ್ದಾರೆ ಸ್ಪೀಡ್ ಬೌಲಿಂಗ್ ಆಡೋ ಬ್ಯಾಟ್ಸ್ಮನ್ಗಳು. ಸ್ಪಿನ್ನಿಂಗ್ ಅಷ್ಟೊಂದು ಒಳ್ಳೆ ರೆಕಾರ್ಡ್ ಇಲ್ಲ ಅವ್ರದ್ದು. ಆದ ಕಾರಣ ಏನಾಗುತ್ತಂದ್ರೆ, ನೀವು ಸ್ಪಿನ್ನರ್ ಯಾರಂತ ಕೇಳಬಹುದು. KKR ಅಲ್ಲಿ ನರೇನ್ ಅವರು ಇದ್ದಾರೆ, ವರುಣ್ ಚಕ್ರವರ್ತಿ ಇದ್ದಾರೆ, ಮೋಯಿನ್ ಅಲಿ ಇದ್ದಾರೆ. ಒಂದ್ ವೇಳೆ ಬೌಲಿಂಗ್ ಏನಾದ್ರು ಪಿಚ್ ರೆಕಾರ್ಡ್ ಮಾಡಿದಾಗ ಸ್ಪಿನ್ ನೋಡಿದಾಗ ಪಿಚ್ ಏನಾದ್ರು ಸ್ಪಿನ್ಗೆ ಅನುಕೂಲವಾಗಿ ಕೆಲಸ ಮಾಡ್ತಾ ಇದೆ ಅಂತ ಏನಾದ್ರು ಅವ್ರು ಎಸ್ಟಿಮೇಟ್ ಮಾಡಿ ಮೂವರ್ನ ಸ್ಪಿನ್ನರ್ಸ್ ಏನಾದ್ರು ಆಡಿಸಿದ್ರಲ್ಲಿ ಖಂಡಿತವಾಗ್ಲೂ ಒಂದಂತೂ ಸತ್ಯ, ನಮ್ಮ RCB ಯ ಬ್ಯಾಟಿಂಗ್ ಲೈನ್ ಅಪ್ ಕೊಲೆಪ್ಸ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಮೂವರು ಇಂಟರ್ನ್ಯಾಷನಲ್ ಟಾಪ್ ಬೌಲರ್ಸ್ ಗುರು ಅವರು. ವರುಣ್ ಚಕ್ರವರ್ತಿ ನೋಡಿರ್ತಾರ ರೀಸೆಂಟ್ ಆಗಿ ಯಾವ ರೀತಿ ಇತ್ತು ನಮ್ಮ ಚಾಂಪಿಯನ್ಶಿಪ್ ಆಟ ಆಡಿದಾಗ. ಅದಾದ್ಮೇಲೆ ಇನ್ನು ಸುನಿಲ್ ನಾರಾಯಣ್ ಅವರು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ಒಂದೊಂದ್ಸಲ ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಹಂಗೆ ಆಡ್ತಾರೆ ಬಿಟ್ಬಿಡಿ, ಯಾಕಂದ್ರೆ ಅವ್ರು 3 ಜನನ ಆಡಿಸ್ತಾರೆ. ಮೊದಲೇದಾಗಿ ನಾರಾಯಣ್ ಆಲ್ರೌಂಡ್ ಆಡ್ತಾರೆ, ಓಪನರ್ ಬ್ಯಾಟಿಂಗ್ ಬರ್ತಾರೆ, ಒಬ್ಬ ಆಟಗಾರ ಸೇವ್ ಆಗ್ತಾನೆ, ಮೋಹನ್ ಅಲಿ ಆಡಿಸ್ತಾರೆ. ಅವ್ರು ಯಾಕಂದ್ರೆ ಅವ್ರು ಆಲ್ರೌಂಡ್ರು, ಬೌಲಿಂಗ್ ಆಡ್ತಾರೆ, ಬ್ಯಾಟಿಂಗ್ ಆಡ್ತಾರೆ. ಒಬ್ಬ ಬೌಲರ್ ತಗೊಂಡಾಗ ವರುಣ್ ಚಕ್ರವರ್ತಿ ಮಾತ್ರ ಆಡಿಸ್ತಾರೆ. ಈ ರೀತಿ ಇದ್ದಾಗ ನಾನು ಕೇಳ್ಕೊಳೋದು ಇಷ್ಟನೇ, ಯಾಕಂದ್ರೆ ಅಲ್ಲಿ ಸ್ಪಿನ್ಗೆ ವರ್ಕೌಟ್ ಆಗ್ಬಾರ್ದು KKR ಗೆ ಅಂತ. ಯಾಕಂದ್ರೆ ನಾನು ಹೇಳ್ದಲ್ಲ, ಬ್ಯಾಟಿಂಗ್ ಲೈನ್ ಅಪ್ ಅಂತ ನೋಡಿದಾಗ ನಮ್ಮ RCB ಮೈನಸ್ ಪಾಯಿಂಟ್ ಅದೇ, ಪ್ರೆಸೆಂಟ್ ಇರೋ ಸಿಚುವೇಶನ್ ಅಲ್ಲಿ ಮೈನಸ್ ಪಾಯಿಂಟ್ ಅದೇ. ಈಗ ನಮ್ಮ RCB ಸ್ಪಿನ್ ಅಂತ ತಗೊಂಡಾಗ ಕಡಿಮೆ ಇದೆ. ಒಳ್ಳೆ ಸ್ಪಿನ್ನರು, ಅಟ್ರಾಕ್ಟಿವ್ ಸ್ಪಿನ್ನರು ಇವರು. ಸ್ಪಿನ್ ಬೌಲಿಂಗ್ ಅಂತ ತಗೊಂಡ್ರೆ ನನ್ಗನ್ಸೆ ಮಟ್ಟಿಗೆ ಯಾರು ಸಿಗ್ತಾ ಇಲ್ಲ ಗುರಲ್ಲಿ. ಶ್ರೇಯಾ ಶರ್ಮಾ ಇದ್ದಾರೆ, ಕುರ್ನಾಲ್ ಪಾಂಡೆ ಇದ್ದಾರೆ, ಆದ್ರೆ ಇವರಷ್ಟು ಮ್ಯಾಜಿಕ್ ಮಾಡ್ತಾರ ಅನ್ನೋ ಡೌಟ್ ಇದೆ. ಯಾಕಂದ್ರೆ ವರುಣ್ ಚಕ್ರವರ್ತಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಆಡ್ತಾ ಇದ್ದಾನೆ, ರೀಸೆಂಟ್ ಆಗಿ ಆಡಿ ಬಂದಿದ್ದಾನೆ. ಅದಾದ್ಮೇಲೆ ನರೇನ್ ಅವರು ಬೌಲಿಂಗ್ ನೋಡೇ ಇರ್ತೀರಾ. ಇನ್ನು ಅದೇ ಮೋಹನ್ ಅಲಿ ಕೂಡ ಮ್ಯಾಚ್ ಗಳೆಲ್ಲ ಆಡ್ತಾ ಇದ್ದಾರೆ. ಇವ್ರೇನಂದ್ರೆ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿ ಈಗ ಬರ್ತಾ ಇದ್ದಾರೆ. ಬಟ್ ನಮ್ಮಲ್ಲಿರೋ ಪ್ಲೇಯರ್ಸ್ ಏನಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿದ್ದಾರೆ, ಇಂಟರ್ನ್ಯಾಷನಲ್ ಪ್ಲೇಯರ್ ಸ್ವಲ್ಪ ಕಡಿಮೆ ಆಡಿದ್ದಾರೆ ಮ್ಯಾಚಸ್ ಎಲ್ಲ. ಎಕ್ಸ್ಪೀರಿಯನ್ಸ್ ತಾನೆ, ಆ ರೀತಿ ಇದೆ. ಇನ್ನು ಮಳೆರಾಯನ್ ಬಗ್ಗೆ ಕೇಳ್ತಾರ, ಮಳೆರಾಯನ್ ಅಂತ ಖಂಡಿತವಾಗ್ಲೂ ಮಳೆರಾಯನ್ ಬಗ್ಗೆ ನೈಟು ಮಳೆ ಆಗಿದೆ ಗುರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವು ಸಲ ಚಾರ್ಟ್ ಎಲ್ಲ ನೋಡಿದಾಗ, ಕೆಲವು ಸಲ ಅಬ್ಸರ್ವ್ ಮಾಡಿದಾಗ, ಎಲ್ಲೆಲ್ಲ ಇನ್ಫಾರ್ಮೇಶನ್ ತಗೊಂಡಾಗ, ಕಲ್ಕತ್ತಾದಿಂದ ತಗೊಂಡಾಗ ಏನಾಗ್ತಾ ಇದೆ, ನೈಟ್ ಎಲ್ಲ ಮಳೆ ಬಂದಿದೆ. ಬಟ್ ಇವತ್ತು ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಪ್ರಿಡಿಕ್ಷನ್ ಕೊಟ್ಟಿದ್ದಾರೆ. ಬಟ್ ನೋಡೋಣ ಯಾರಿಗೆಲ್ಲ ಏನ್ ಹೆಲ್ಪ್ ಆಗುತ್ತೆ ಅಂತ. ಒಂದಂತೂ ಸತ್ಯ, ಈ ಮ್ಯಾಚ್ ನಡೀತೆ ಗುರು. RCB ಆಡಿಸ್ತಾರೆ, ಇದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಎಷ್ಟೇ ಮಳೆ ಬಂದ್ರು ಮ್ಯಾಚ್ ಅಂತೂ ಆಡಿಸ್ತಾರೆ. ಇನ್ನ ಪ್ಲೇಯಿಂಗ್ 11 ಅಂತ ತಗೋಣ, ಯಾರ್ಯಾರೆಲ್ಲ 6 ಪ್ಲೇಯರ್ಸ್ ಬರ್ಬೋದು, ಯಾರ ರೆಕಾರ್ಡ್ ಹೇಗಿದೆ ಅಂತೆಲ್ಲ ಮಾತಾಡೋಣ. ಮೊದಲದಾಗಿ RCB ಬಗ್ಗೆ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಓಪನರ್ ಆಗಿ ಪಿನ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವ್ರು ಬರ್ತಾರೆ. ಪಿನ್ಸಾಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸಾರ್ ಅವ್ರಿದ್ರೆ ಸಾಕು, KKR ಅವ್ರಿಗೆ ಪಿಕ್ಚರ್ ತೋರ್ಸ್ತಾರೆ, ಯಾವುದೇ ಡೌಟೇ ಬೇಡ. ಯಾಕಂದ್ರೆ ಇದಕ್ಕಿಂತ ಮುಂಚೆ KKR ಟೀಮ್ ಅಲ್ಲಿ ಆಡಿದ್ದಾರೆ, ಕಲ್ಕತ್ತಾ ಪಿಚ್ ಅಲ್ಲಿ ಆಡಿದ್ದಾರೆ. ಆ ಪಿಚ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ಇರುತ್ತಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಒಂದೇ ಒಂದು ಮೈನಸ್, ಸ್ಪಿನ್ಗೆ ಸ್ವಲ್ಪ ಡೌಟ್ ಅವ್ರು ಆಡೋದು. ಆ KKR ಟೀಮ್ ಹೇಳಕ್ ಆಗಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲೇ ಸ್ಪಿನ್ ಹಾಕ್ಸ್ಬಿಡ್ತಾರೆ, ಅದು ಅವ್ರ ಇಷ್ಟ. ಇನ್ನ ನಮ್ಮ ಕೊಹ್ಲಿ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇಂಡಿಯಾದಲ್ಲಿ ಯಾವ ಪಿಚ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಎಲ್ಲ ಆಗುತ್ತೆ, ವಾತಾವರಣ ಹೇಗಿದೆ, ಯಾವ ಟೈಮ್ಗೆ ಹೇಗೆ ಆಡ್ಬೇಕು, ಯಾವ ರೀತಿ ಆಡಿದ್ರೆ
ಸ್ಕೋರ್ ಬರುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಮಿನಿಮಮ್ ಆಗಿ 50-60 ಹೊಡಿತಾರೆ ಗುರು ಅವರು. ಆ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ರೀಸೆಂಟ್ ಆಗಿ ಚಾಂಪಿಯನ್ಶಿಪ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮ್ಯಾಚ್. ಇನ್ನು ಅದಾದ್ಮೇಲೆ ಒಂಡನ್ ಇಲ್ಲೇ ನೆನಪಲ್ಲಿ ಇಟ್ಕೊಳ್ಳಿ. ಒಂಡನ್ ಅಂತ ಬಂದಾಗ ಒಂದ್ ವೇಳೆ ಓಪನರ್ಸ್ 8-9 ಓವರ್ ಆಡಿದ್ರು ಅನ್ಕೊಳ್ಳಿ, ಆವಾಗ ಪಡಿಕಲ್ ಅವ್ರನ್ನ ಕಳಿಸಲ್ಲ, ಪಟಿದಾರ್ ಅವರೇ ಬರ್ತಾರೆ. ರಜತ್ ಪಟಿದಾರ್ ಅವ್ರು ಬರ್ತಾರೆ, ಪಟಿಕಲ್ ಕಳಿಸಲ್ಲ. ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ 2-3 ವಿಕೆಟ್ ಹೋಯ್ತು ಅನ್ಕೊಂಡ್ರೆ ಮಾತ್ರ ಪಟಿಕಲ್ ಅವ್ರನ್ನ ಕಳಿಸ್ತಾರೆ. ಪಟಿದಾರ್ ಅವ್ರನ್ನ ಸೆಕೆಂಡ್ ಓವರ್ ಕಳಿಸ್ತಾರೆ, ಥರ್ಡ್ನೇ ಬ್ಯಾಟ್ಸ್ಮನ್ ಆಗಿ ಕಳಿಸ್ತಾರೆ. 4 ಜನ ಆಯ್ತು. ಲಿವಿಂಗ್ ಸ್ಟೋನ್ ಬಂದ್ಬಿಟ್ಟು 5ನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಲಿವಿಂಗ್ ಸ್ಟೋನ್ ಅವರು. ಯಾಕಂದ್ರೆ ಲಿವಿಂಗ್ ಸ್ಟೋನ್ ಅವರು ಇಲ್ಲಿ ಫಿನಿಶಿಂಗು ಮಾಡ್ಬೇಕು, ಮಿಡ್ಲ್ ಆರ್ಡರ್ ಆಡ್ಬೇಕು. ಆದ ಕಾರಣ ಅವರು ಈ 4 ಜನ ಆದ್ಮೇಲೆ ಪಟಿದಾರ್, ಕೊಹ್ಲಿ, ಸಾಲ್ಟ್, ಪಡಿಕಲ್ ಈ 4 ಜನ ಆದ್ಮೇಲೆ 5ನೇ ಬ್ಯಾಟ್ಸ್ಮನ್ ಆಗಿ ಲಿವಿಂಗ್ ಸ್ಟೋನ್ ಅವ್ರು ಬರ್ತಾರೆ. ಯಾಕಂದ್ರೆ ಫಿನಿಶರ್ ರೋಲ್ ಅವ್ರಿಗೆ ಇರುತ್ತೆ ಕಾರಣ. ಇನ್ನು ಅದಾದ್ಮೇಲೆ 6ನೇ ಬ್ಯಾಟ್ಸ್ಮನ್ ಆಗಿ ನಮ್ಮ ಇವ್ರು ಬರ್ತಾರೆ, ಟೀಮ್ ಡೇವಿಡ್ ಅವರು. ಯಾಕಂದ್ರೆ ಟೀಮ್ ಡೇವಿಡ್ ಅವರು ಕೂಡ ಫಿನಿಶರ್ ಆಗಿರ್ತಾರೆ. ಅದಾದ್ಮೇಲೆ ಜಿತೇಶ್ ಶರ್ಮಾ ಅವ್ರು ಬರ್ತಾರೆ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ತುಂಬಾ ಹೈಲೈಟ್ ಆಗುತ್ತೆ ಸ್ಕೋರ್ ಮಾತ್ರ. ಹೈಲೈಟ್ ಒಳ್ಳೊಳ್ಳೆ ಸ್ಟಾರ್ಟ್ ಗಳೆಲ್ಲ ಹೊಡಿತಾರೆ ಅವರು. ಈ ಸಲ ಕಪ್ ನಮ್ದೇ ಅಂತ ಬೇರೆ ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ನಮ್ಮ ಜಿತೇಶ್ ಶರ್ಮಾ ಅವರು. ಇನ್ನು ಅದಾದ್ಮೇಲೆ 8ನೇ ಬ್ಯಾಟ್ಸ್ಮನ್ ಆಗಿ ಕುರ್ನಾಲ್ ಪಾಂಡೆ ಅವರು ಬರ್ತಾರೆ. ಕುರ್ನಾಲ್ ಪಾಂಡೆ ಅವರು ಹೇಳಿದೆ ಆಲ್ರೌಂಡ್ ಸ್ಪಿನ್ ಬೌಲಿಂಗ್ ಇದೆ, ಬ್ಯಾಟಿಂಗ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕೂಡ ಆಡ್ತಾರೆ. ಆದ ಕಾರಣ ಅವ್ರನ್ನು ಕಳಿಸ್ತಾರೆ 8ನೇ ಬ್ಯಾಟ್ಸ್ಮನ್ ಆಗಿ. ಇನ್ನು 9ನೇ ಬ್ಯಾಟ್ಸ್ಮನ್ ಆಗಿ ಭುವನೇಶ್ವರ್ ಇರ್ತಾರೆ. ಇವರು ಬ್ಯಾಟ್ಸ್ಮನ್ ಗುರು ನಮ್ದ್ರಲ್ಲಿ ಚೆನ್ನಾಗಿ ಆಡ್ತಾರೆ, ಒಂದೊಂದ್ಸಲ ಚೆನ್ನಾಗಿ ಆಡಿದಾರೆ ಕೂಡ. ಇನ್ನು 10ನೇ ಆಟಗಾರ ಆಗಿ ಅಜಲ್ ವುಡ್ ಇರ್ತಾರೆ. ಸ್ವಲ್ಪ ಇಂಜುರಿ ಇದೆ ಅಂತ ಇನ್ಫಾರ್ಮೇಶನ್ ಇದೆ, ಬಟ್ ಆಡ್ತಾರ ಇಲ್ಲ ಡೌಟ್ ಇದೆ. 1-2 ಮ್ಯಾಚ್ ಆಡೋದಾಗ ಡೌಟ್, ಯಾರು ಆಡ್ತಾರೆ ಯಾರು ಬಿಡ್ತಾರೆ ಅಂತ ಹೇಳಿ. ಇನ್ನು ಕೊನೆಯಲ್ಲಿ ಎಷ್ಟ್ ಇರ್ತಾರೆ. ಈ ರೀತಿ ಇರುತ್ತೆ, ನೆನ್ಪಲ್ಲಿ ಇಟ್ಕೊಳ್ಳಿ. ಬೌಲಿಂಗ್ ಯೂನಿಟ್ ಅಂತ ಬಂದಾಗ ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್, ಅಜಲ್ ವುಡ್ ಮತ್ತು ಎಷ್ಟ್ ಇರ್ತಾರೆ. ಲಿವಿಂಗ್ ಸ್ಟೋನ್ ಅವರು ಮತ್ತೆ ಟೀಮ್ ಡೇವಿಡ್ ಅವರು ಇಬ್ಬರನ್ನ ಮ್ಯಾನೇಜ್ ಮಾಡ್ತಾರೆ. 4 ಓವರ್ ಅವ್ರು 2 ಈ ರೀತಿ ಆಡಿಸ್ಬೋದು ಅಂತ ಕೊಂಡ್ಕೊಂಡಿದ್ದೀನಿ. ಇನ್ನು ಅದಾದ್ಮೇಲೆ KKR ಟೀಮ್ ತಗೊಂಡ್ರೆ KKR ಟೀಮ್ ಅಲ್ಲಿ ತುಂಬಾ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ, ಬೌಲಿಂಗ್ ಅದೇ ಸ್ಟ್ರಾಂಗ್ ಆಗಿದೆ. ಡಿಕಾಕ್ ಅವರು ನರೇನ್ ಅವರು ಓಪನಿಂಗ್ ಆಗಿ ಬರ್ತಾರೆ. ಖಂಡಿತವಾಗ್ಲೂ ಇಬ್ರು, ಒಬ್ಬ ರೈಟ್ ಹ್ಯಾಂಡ್, ಒಬ್ಬ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಚೆನ್ನಾಗೇ ಆಡ್ತಾರೆ. ಡಿಕಾಕ್ ಅವರು ಸ್ಲೋ ಆಗಿ ಶುರು ಮಾಡಿದ್ರು, ನರೇನ್ ಅವ್ರು ಮಾತ್ರ ಇದ್ರು ಅಂದ್ರೆ ಮಾತ್ರ ನಾಯಿ ಹೊಡೆದಂಗ್ ಹೊಡಿತಾರೆ ಅನ್ನೋ ಒಂದು ಮಾತಿದೆ. ನೋಡೋಣ, ಯಾಕಂದ್ರೆ ನಾವು ನೋಡ್ಬಿಟ್ಟಿದೀವಿ ಅದೇ ರೀತಿ ಆಡ್ತಾರೆ ಗುರು ಅವರು. ಇನ್ನು ಅದಾದ್ಮೇಲೆ 3ನೇ ಬ್ಯಾಟ್ಸ್ಮನ್ ಆಗಿ ರಹಾನೆ ಬರ್ಬೋದು ಇಲ್ಲಿ ಒನ್ ಡೌನ್ ಆಗಿ. ಇದು ಸೇಮ್ ಅಷ್ಟೇನೆ. ಓಪನರ್ಸ್ ಏನಾದ್ರು 10 ಓವರ್ ಹಂಗ ಆಡಿದ್ರು ಅನ್ಕೊಳ್ಳಿ, ಅವಾಗ ಆ ಟೈಮಲ್ಲಿ ರಹಾನೆ ಕಳಿಸಲ್ಲ ಅವರು, ಡೈರೆಕ್ಟ್ ಆಗಿ ಅಯ್ಯರ್ನ ಕಳಿಸ್ತಾರೆ, ವೆಂಕಟೇಶ್ ಅಯ್ಯರ್ನ. ಇನ್ನು ಅದಾದ್ 4 ಜನ ಆದ್ರು, 4 ಜನ ಡಿಕಾಕು, ನರೇನ್, ರಹಾನೆ, ಅಯ್ಯರ್ ಆದ್ರು. ಇನ್ನು ಅದಾದ್ಮೇಲೆ 5ನೇ ಬ್ಯಾಟ್ಸ್ಮನ್ ಆಗಿ ರಿಕ್ಯು ಸಿಂಗ್ ಅವ್ರು ಬರ್ತಾರೆ ಫಿನಿಶಿಂಗ್ ಮಾಡಕ್ಕೆ. ರಸೂಲ್ ಹಂಗೆ ಆಡ್ತಾರೆ, ರಸೂಲ್ ಅವ್ರು ಇರ್ತಾರೆ. ಅದಾದ್ಮೇಲೆ ರಣದೀಪ್ ಸಿಂಗ್ ಅವರು ಹಂಗೆ ಆಡ್ತಾರೆ. ಆಮೇಲೆ ವರನ್ ವೋರಾ ಅವ್ರು ಇರ್ತಾರೆ. ಇವ್ರು ಆಲ್ರೆಡಿ ಬೌಲರ್ ಆಗಿರ್ತಾರೆ. ಇದರಲ್ಲಿ ಸುಮಾರಾಗಿ 7 ಜನ ಬ್ಯಾಟ್ಸ್ಮನ್ ಬರ್ತಾರೆ. ಅದಾದ್ಮೇಲೆ ಗೊತ್ತೇ ಇರುತ್ತೆ, ಹರ್ಷತ್ ರಾಣಾ, ಮಿಚೆಲ್ ಸ್ಟಾರ್ಕ್, ವರುಣ್ ಚಕ್ರವರ್ತಿ ಈ ಟೀಮ್ ಇದೆ. ಬೌಲಿಂಗ್ ಯೂನಿಟ್ ತಗೊಂಡಾಗ ವರುಣ್ ನೇರ ಮತ್ತು ಅದಾದ್ಮೇಲೆ ಹರ್ಷತ್ ರಾಣಾ, ಮಿಚೆಲ್ ಸ್ಟಾರ್ಕ್, ವರುಣ್ ಚಕ್ರವರ್ತಿ ಈ 4 ಜನ ಟಾಪ್ ಬೌಲರ್ಸ್ ಆದ್ರೆ ರಸೂಲ್ ಅವರು ಮತ್ತೆ ನರೇನ್ ಅವರು ಮೇಲೆ ಇರ್ತಾರೆ. ಅವರು ಟೋಟಲ್ ಆಗಿ ಇವ್ರಿಗೆ ಇದೇ ಪ್ಲಸ್. ರಸೂಲ್ ಅದಾದ್ಮೇಲೆ ನಮ್ಮ ಇವರು ನರೇನ್, ಇವರು ಇಬ್ರು ಬೌಲಿಂಗ್ ಬ್ಯಾಟಿಂಗ್ ಆಡೋ ಕಾರಣ ಅವ್ರಿಗೆ ಪ್ಲಸ್ ಆಗುತ್ತೆ. ಒಂದ್ ವೇಳೆ ಇವರಲ್ಲಿ ಯಾರಾದ್ರೂ ಕುಂದಿರ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಮಾತ್ರ ಡಿಕಾಕ್ ಅವ್ರನ್ನ ಕುಂದಿರ್ಸಿ ಓಪನರ್ ಬೇರೆ ತರಬಹುದು ಅನ್ಸುತ್ತೆ. ಯಾಕಂದ್ರೆ ಮೋಹನ್ ಅಲಿನ ಸ್ಪಿನ್ ಹಾಕ್ಸ್ಬೇಕಂದ್ರೆ ಮಾತ್ರ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಯಾವ ರೀತಿ ಪಿಚ್ ಇರುತ್ತೋ ಆ ರೀತಿ ಅವರ ಸ್ಟೇಟ್ಮೆಂಟ್ ಎಲ್ಲ ಇದು ಚೇಂಜ್ ಮಾಡ್ತಾ ಇರ್ತಾರೆ, ಅಂದ್ರೆ ಪ್ಲೇಯರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಈ ರೀತಿ ಆಗಿತ್ತು ಒಂದು RCB ಮತ್ತು KKR ಪ್ಲೇಯಿಂಗ್ 11, ಅಲ್ಲಿನ ವಾತಾವರಣ, ಪಿಚ್ಚಿನ ರಿಪೋರ್ಟ್ ಇದಾಗಿತ್ತು. ಕೊನೆಯದಾಗಿ ಪ್ರಿಡಿಕ್ಷನ್ ಮ್ಯಾಚ್ ಹೇಳ್ಬೇಕಂದ್ರೆ ಈ ಮ್ಯಾಚ್ ಕೂಡ ಚೇಂಜಿಂಗ್ ಗೆಲ್ಬಹುದಾ ಅಂತ ಅನ್ಸುತ್ತಾ ಇದೆ. ಮಳೆ ಬಂದ್ರು ಮಳೆ ಬರದೇ ಇದ್ರು, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಡಿದಾಗ ಸ್ಕೋರ್ ಬರಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಚೇಂಜಿಂಗ್ ಈಸಿ ಆಗುತ್ತೆ ಈ KKR ಪಿಚ್ ಅಲ್ಲಿ. ಸ್ಟಾರ್ಟಿಂಗ್ ಎಲ್ಲ ಬೌಲಿಂಗ್ ಪಿಚ್ ಆಗಿತ್ತು, ಬಟ್ ಈಗ ಬರ್ತಾ ಬರ್ತಾ ಅದನ್ನು ಕೂಡ ಇದು ಮಾಡ್ಬಿಟ್ಟಾರೆ. ಏನಂತ ಬೌಲಿಂಗ್ ಪಿಚ್ ಆಗಿಲ್ಲ, ಬ್ಯಾಟಿಂಗ್ ಪಿಚ್ ಮಾಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಬೌಲಿಂಗ್ ಪಿಚ್ ಆಗಿತ್ತು. ಈ ರೀತಿ ಆಗಿತ್ತು ಪ್ಲೇಯಿಂಗ್ 11. ಮತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ RCB.